ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ನನ್ನದೇ ಆದ ಒಂದು ವೆಬ್ಸೈಟ್ ಲಾಂಚ್ ಮಾಡಿದ್ದೀನಿ. ಯಾವ ವೆಬ್ಸೈಟು ಏನು ಎತ್ತ ಅಂತ ತಿಳ್ಕೊಬೇಕಂದ್ರೆ ಫುಲ್ ವ್ಲಾಗ್ ನೋಡಿ. ಆ ವೆಬ್ಸೈಟಲ್ಲಿ ಏನು ಯೂಸ್ ಇದೆ ಆ ವೆಬ್ಸೈಟಿಂದ, ನೀವು ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಆ ವೆಬ್ಸೈಟ್ ಏನು ಅಂತ ಹೇಳ್ತೀನಿ ನನಗೆ ಹೋಗ್ತಾ ಗೈಸ್. ನಾರ್ಮಲಾಗಿ ಥಿಂಕ್ ಮಾಡ್ತಿದ್ದೆ ಆಯಿತಾ, ಏನು ವೆಬ್ಸೈಟ್ ಮಾಡ್ಬೋದು ಅಂತ. ಆವಾಗ ನನಗೆ ಟ್ರೆಂಡಿಂಗ್ ಇರೋ ವೆಬ್ಸೈಟ್ ಅನಿಸಿದ್ದು ಅದೇ ಜಾಬ್ ಬಗ್ಗೆ. ಆ ಜಾಬ್ ಅಪ್ಡೇಟು ಮತ್ತು ರಿಕ್ರೂಟ್ಮೆಂಟ್ ಕೊಡೋ ನೋಟಿಫಿಕೇಷನ್ಸು ಇದನ್ನ ಯಾಕೆ ಮಾಡಬಾರ್ದು ಅಂತ ಫಸ್ಟ್ ಒಂದು ಮಾಡಿದ್ದೆ. ಬಟ್ ಅದು ನಾನು ಅಂದ್ಕೊಂಡಿದ್ದ ಪ್ರಕಾರ ವರ್ಕ್ ಆಗಲಿಲ್ಲ. ಸೊ ಹಂಗಾಗಿ ನಾನು ನೆನ್ನೆ ಕೂತ್ಕೊಂಡು ರೆಡಿ ಮಾಡಿದ್ದೀನಿ. ಬಟ್ ಅದಕ್ಕೆ ಇನ್ನೂ ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಮಾಡಬೇಕು. ಸೊ ಅದೊಂದು ಬಾಕಿ ಇದೆ. ಬನ್ನಿ PC ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಅದು ಹೆಂಗಾಗಿದೆ ಏನು ಅಂತ. ಸೊ ರೈಟ್ಸ್, ಫೈನಲಿ ಬೆಳಗ್ಗೆ ಕೂತಿದ್ದವನು ಇವಾಗ ವೆಬ್ಸೈಟ್ನ ರೆಡಿ ಮಾಡಿದ್ದೀನಿ. ಸೊ ನೋಡಿ ಈ ಥರ. ಸಾರಿ ಇರುವ ನಿಮಿಷ ನೋಡಿ, ಈ ಥರ ರೆಡಿಯಾಗಿದೆ ವೆಬ್ಸೈಟು. ಈ ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನೋಡಿ ಈ ಥರ ಫೈನಲಿ ರೆಡಿಯಾಗಿದೆ. ಸೊ ಈ ಅಡ್ವರ್ಟೈಸ್ಮೆಂಟ್ ಏನು ಖಾಲಿ ತೋರಿಸ್ತಾ ಇದೆ, ಇದು ನಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ರಿವ್ಯೂವಲ್ಲಿದೆ ನಂದು ವೆಬ್ಸೈಟು. ಇಲ್ಲೊಂದು ಆ್ಯಡು ಜೊತೆಗೆ ಇಲ್ಲೊಂದು ಆ್ಯಡು. ಸೊ ಇರಿ ಒಂದು ನಿಮಿಷ ತೋರಿಸ್ತೀನಿ. ಗೂಗಲ್ ಇಲ್ಲೇ ಆ್ಯಡ್ಸೆನ್ಸ್. ಹೀಗೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಬಂದು ಹೋಮ್ ಪೇಜ್. ಸೊ ನೋಡಿ ಗೈಸ್, ಇದು ಅಪ್ರೂವ್ ಆಗಿದೆ, ಇದೊಂದು ಅಪ್ರೂವ್ ಆಗಬೇಕು. ಸೊ ಇದು ಏನಿಲ್ಲ ಅಂದರೂ ಒಂದು 2 ವೀಕ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಅದು ಗ್ರೀನ್ ಟಿಕ್ಕಾಗಿ ನನಗೆ ಅಫಿಷಿಯಲ್ ಮೇಲ್ಗೆ ಮೆಸೇಜ್ ಬರುತ್ತೆ. ಸೊ ಅದಾದಮೇಲೆ ಆ್ಯಡ್ಸ್ ರನ್ ಆಗುತ್ತೆ. ಆ್ಯಡ್ಸ್ ರನ್ ಆದಾಗ ಈಸಿಲಿ ಎರ್ನ್ ಅನ್ನೋದಕ್ಕಿಂತ ಪರ್ ಕ್ಲಿಕ್ಗೆ ಅಂದರೆ ಈಗ ಒಬ್ಬ ಪರ್ಸನ್ನು ನನ್ನ ವೆಬ್ಸೈಟ್ ಕ್ಲಿಕ್ ಮಾಡ್ದೆ, ಅಲ್ಲಿ ಜಸ್ಟ್ ಸ್ಕ್ರೋಲ್ ಮಾಡ್ದೆ, ಮತ್ತು ಹಂಗೆ ಬ್ಯಾಕ್ ಹೋದ ಅಂದರೆ ಜಸ್ಟ್ ಒಂದು ₹2 ಕೊಡ್ತಾರೆ. ಸೊ ಅದಕ್ಕೆ ವೆಯ್ಟಿಂಗ್ ಅಫಿಷಿಯಲ್ ಯಾವಾಗ ಬರುತ್ತೆ ಆವಾಗ ನಾನು ವಿಡಿಯೋ ಮಾಡ್ತೀನಿ ಗೈಸ್. ಮೋಸ್ಟ್ಲಿ ಪಿನ್ ಎಲ್ಲ ಬರ್ಬೋದು ನಮ್ಮ ಒರಿಜಿನಲ್ ಅಡ್ರೆಸ್ಸಿಗೆ, ಅವಾಗೆಲ್ಲ ಬಂದಾಗ ಮಾಡ್ತೀನಿ. ಸೊ ಗೈಸ್, ಈಗ ಅಫಿಷಿಯಲ್ ಮ್ಯಾಟ್ರಿಗೆ ಬಂದರೆ ಗೈಸ್, SBI ಕಡೆಯಿಂದ 7,000 ಚಿಲ್ಲರೆ ಹುದ್ದೆಗಳ್ನ ಬಿಟ್ಟಿದ್ದಾರೆ, ವೇಕೆನ್ಸೀಸ್ನ. ಸೊ ಅದು ಕೂಡ ನೀವು ನನ್ನ ವೆಬ್ಸೈಟಲ್ಲೇ ಅಪ್ಲೈ ಮಾಡ್ಕೋಬೋದು. ಸೊ ಈ ಥರ ವೆಬ್ಸೈಟ್ ಡ್ಯಾಶ್ಬೋರ್ಡಿಗೆ ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಇದೆಯಲ್ಲ ಇದು ಕೊಡಿ. ಇಲ್ಲಿ ಸ್ಕ್ರೋಲ್ ಮಾಡೋದಕ್ಕಿಂತ ಮುಂಚೆ ಇರಿ ಒಂದು ನಿಮಿಷ, ಇಷ್ಟೊಂದೆಲ್ಲ ರಿಸ್ಕ್ ಬೇಡ. ಜಸ್ಟ್ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ನೋಡಿ, SBI ಸ್ಪೆಷಲಿಸ್ಟ್ ಆಫೀಸರ್ ಅಂತಿದೆಯಲ್ಲ, SCO. ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಟ್ರೆ ನೋಡಿ, ಜಸ್ಟ್ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಲೈ ಲಿಂಕ್ ಸಿಗುತ್ತೆ. ಸೊ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲೇ ಶೋ ಮಾಡುತ್ತೆ ನೋಡಿ. ಜನರಲ್ OBC EWSಗೆ 750, SC ST PWDಗೆ ನಿಲ್ ಅಂದರೆ ಫ್ರೀ ಅಂತ, ಅಮೌಂಟ್ ಇಲ್ಲ ಅಂತ. ಸೊ ಹಂಗೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದರೆ ಇಲ್ಲೂ ತೋರಿಸುತ್ತೆ ನೋಡಿ. ಫೆಡ್ರಲ್ ಬ್ಯಾಂಕಲ್ಲಿ SBI ಜೂನಿಯರ್ ಅಸೋಸಿಯೇಟಲ್ಲಿ ನೋಡಿ. ಸೊ ಗೈಸ್, ನೀವು ಏನಿಲ್ಲ, ಜಸ್ಟ್ ಇಲ್ಲಿ ಯಾವ ಸೆಕ್ಟರ್ ಬೇಕು ಆ ಸೆಕ್ಟರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಎಕ್ಸಾಂಪಲ್ಗೆ ಆಲ್ ಜಾಬ್ಸ್ ಅಂತ ಕೊಟ್ಟರೆ ಎಲ್ಲ ಶೋ ಆಗುತ್ತೆ. ಗೌರ್ನಮೆಂಟ್ ಅಂತ ಕೊಟ್ಟರೆ ಬರೀ ಗೌರ್ನಮೆಂಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ನೋಡಿ. HAL, KSB, ಕರ್ನಾಟಕ ಸ್ಟೇಟ್ ಪೊಲೀಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಈ ಥರ ಪ್ರೈವೇಟ್ ಜಾಬ್ಗೆ ಹೋದರೆ ಪ್ರೈವೇಟ್ ಕಂಪ್ನಿ ಆಚೆ ಯಾವ್ಯಾವಿದೆ, ಬಾಸ್ಟು, ಸಿಸ್ಕೋ, ಕೊಲಂಬಿಯಾ ಸ್ಪೋರ್ಟ್ಸ್ ವೇರು, ಆ ಥರ. ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇನ್ನೂ ಇದ್ದಾವೆ ಇಲ್ಲಿ.
ಫೋನ್ಪೇ ಆಗಿರ್ಬೋದು, ರೇಸರ್ ಪೇ, ಎಲೆಕ್ಟ್ರಿಕ್ದು ಈ ಥರ. ನೆಕ್ಸ್ಟು ಬ್ಯಾಂಕಿಂಗ್ ಸೆಕ್ಟರ್ ಬಂದರೆ ಈ ಥರ. ಆಮೇಲೆ ರೈಲ್ವೆ ಜಾಬು 297 ಅಲಾಟ್ಸ್ ಫೌಂಡ್, ಅಂದರೆ ಅಷ್ಟು ವೇಕೆನ್ಸೀಸ್ ಇದೆ ಅಂತ. ಬೆಂಗಳೂರು ಮೆಟ್ರೋ ರೈಲು, ಇಂಡಿಯನ್ ರೈಲ್ವೇಸು ಅದ್ರ ಕಡೆಯಿಂದ ಎಲ್ಲ ಕಾಲಾಗಿದೆ ಅಂತ ವೇಕೆನ್ಸಿ. ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಇದು ಯಾವಾಗ ಅಂದರೆ May 14 ಸ್ಟಾರ್ಟ್ ಆಗಿರೋದು ಅಂದ್ಕೊತೀನಿ. May 14 15 ಸ್ಟಾರ್ಟ್ ಆಗಿರೋದು. 11,127 ಪೋಸ್ಟ್ ಇದ್ದಾವೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಜಸ್ಟ್ ಏನಿಲ್ಲ, ನೀವು ಹಿಂಗೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ರಿಕ್ರೂಟ್ಮೆಂಟ್ ಇದಕ್ಕೆ ಕರ್ಕೊಬರುತ್ತೆ. ಜಸ್ಟ್ ಏನಿಲ್ಲ, ನೀವು ಇಲ್ಲಿ ಬ್ಯಾಕ್ ಪ್ರೆಸ್ ಮಾಡಿದ್ರೆ ಜಸ್ಟ್ ಇಲ್ಲಿ ತೋರಿಸ್ತಾ ಇದೆಯಾ, ಜಸ್ಟ್ ಇಲ್ಲಿ ಅಪ್ಲೈ ಮಾಡ್ಕೊಳೋದಷ್ಟೇ. ಎಲ್ಲದಕ್ಕೂ ಅಷ್ಟೇ ಗೈಸ್, ಎಲ್ಲ ಜಾಬ್ಗೂ ಅಷ್ಟೇ. ಜಸ್ಟ್ ನೀವು ಯಾವುದೇ ಆಗಲಿ ಪ್ರೆಸ್ ಮಾಡಿದ್ರೆ ಸಾಕು, ಅದು ಅಫಿಷಿಯಲ್ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ನಿಮ್ಗೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಜಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇದು ನಂದು ಅಫಿಷಿಯಲ್ ಜಿಮೇಲು, ಇದು ನಂದು ವಾಟ್ಸಪ್ ನಂಬರು. ಸೊ ಜಸ್ಟ್ ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ದರೆ ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು. ಜಾಸ್ತಿ ಸ್ಪೇಸ್ ಇದೆ, ಓಕೆ, ಅಲ್ಲಿ ರೆಡಿ ಮಾಡೋಣ. ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು. ನಾನು ನಿಮ್ಗೆ ಏನೇ ರಿಲೇಟೆಡ್ ಟು ಏನೇ ಕ್ವೆರಿ ಇರಲಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ, ಯಾಕೆ ನಂದು ಕೊಟ್ಕೊಂಡಿದ್ದೀನಿ ಅಂದರೆ, ನಾನೇ ಫೌಂಡರಾಗಿ ನಾನೇ ಡೆವಲಪ್ ಮಾಡಿರೋದ್ರಿಂದ ನನ್ನದೇ ನಂಬರು ಮತ್ತು ನನ್ನದೇ ಮೇಲ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ನೋಡ್ಬೋದು ನನ್ನ ಹೆಸರಿದೆ, ಇಲ್ಲಿ ಫೌಂಡರ್, ಇಲ್ಲೂ ಕೂಡ ನನ್ನ ಹೆಸರಿದೆ. ಜಸ್ಟ್ ಇಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಅಸ್ ಅಂತ ಕೊಟ್ಟರೆ ಸೇಮ್ ಇದೇ ಬರುತ್ತೆ, ಗೆಟ್ ಇನ್ ಟಚ್ ಅಂತ. ಸೊ ಗೈಸ್, ಇದು ನಂದು ಅಫಿಷಿಯಲ್ಲು, ಇದು ಇಲ್ಲೋ ಅಫಿಷಿಯಲ್ ವೆಬ್ಸೈಟ್ ಅಥವಾ ಡೂಪ್ಲಿಕೇಟ್ ಅಂತ ಹಿಡಿಯೋಕ್ಕೆ ನೋಡಿ, ಇಲ್ಲಿ ಕರ್ನಾಟಕ ಜಾಬ್ ಅಪ್ಡೇಟ್ಸ್, ಆಲ್ ರೈಟ್ಸ್ ರಿಸರ್ವ್ ಕ್ರಿಯೇಟೆಡ್ ಬೈ ದರ್ಶನ್. ಇಷ್ಟೇ ಗೈಸ್, ಏನಿಲ್ಲ. ಇಲ್ಲೆಲ್ಲ ಆ್ಯಡ್ಸ್ ರನ್ ಆಗೋ ಥರ ಮಾಡ್ತೀನಿ. ಅದೇ ಗೂಗಲ್ ಆ್ಯಡ್ಸೆನ್ಸಲ್ಲಿ ಸ್ವಲ್ಪ ಇದಾಗಬೇಕು. ಸೊ ಗೈಸ್, ನೀವು ನಂದು ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಆಗಬೇಕಂದ್ರೆ ನೀವೇನು ಮಾಡಬೇಕಂದ್ರೆ, ಒಂದು 2 ವೀಕ್ಸ್ ಗಂಟ ನೀವು ಜಾಬ್ ಅಪ್ಲೈ ಮಾಡ್ಕೋಬೋದು, ಸರ್ಚ್ ಮಾಡ್ಕೋಬೋದು. ನನ್ನ ವೆಬ್ಸೈಟಿಗೆ ಅವಾಗ ವಿಸಿಟ್ ಮಾಡ್ತಾಯಿರಿ. ಏನಿಲ್ಲ, ಜಸ್ಟ್ ಕರ್ನಾಟಕ ಜಾಬ್ ಅಪ್ಡೇಟ್ಸ್ Vercel.app ಅಂತ ಕೊಟ್ಟರೆ ಸಾಕು, ಬರುತ್ತೆ. ಇಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಾನು ನೆಕ್ಸ್ಟ್ ಬರೋ ಪ್ರತಿಯೊಂದು ವೀಡಿಯೋದಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ತಗೋಬೋದು. ಯಾಕೆಂದರೆ ಗೈಸ್, ಗೂಗಲ್ ಅವರು ಅದನ್ನೂ ರಿವ್ಯೂ ಮಾಡ್ತಾ ಇರ್ತಾರೆ, ಎಷ್ಟು ಜನ ಡೈಲಿ ವಿಸಿಟರ್ಸ್ ಇದ್ದಾರೆ, ಆಮೇಲೆ ಎಷ್ಟು ಕ್ಲಿಕ್ ಆಗ್ತಾಯಿದೆ ವೆಬ್ಸೈಟು ಅಂತ. ಅದ್ರ ಮೇಲೆ ನನಗೆ ಅಪ್ರೂವ್ ಕೊಡ್ತಾರೆ. ಸೊ 2 ಸ್ಟೆಪ್ ಅಪ್ರೂವ್ ಆಗಿದೆ, ಲಾಸ್ಟ್ ಸ್ಟೆಪ್ ಫೈನಲ್ ಸ್ಟೆಪ್ಪಲ್ಲಿ ಕೂತಿದ್ದೀನಿ. ಸೊ ಇದು ಸ್ವಲ್ಪ ಹೆಲ್ಪ್ ಮಾಡಿ ಗೈಸ್, ಅಷ್ಟೇ. ಹೇಳಿದ್ನಲ್ಲ, ಇವತ್ತಿಂದ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು SBI ಇದು. ಸೊ SBIಗೆ ಜಸ್ಟ್ ಹಾಕಿ, ಅವ್ರ ಕಡೆಯಿಂದನೇ ಟ್ರೈನಿಂಗ್ ಇರುತ್ತೆ 1 ಇಯರು, ಜೊತೆಗೆ ಮಂತ್ಲಿ ಸ್ಟೈಫಂಡ್ 15,000 ಸ್ಟೈಫಂಡ್ ಇರುತ್ತೆ. ಸೊ ಅಪ್ಲೈ ಮಾಡಿ. ನನ್ನದು ಲಿಂಕ್ ಇದರಲ್ಲಿ ವೆಬ್ಸೈಟಲ್ಲೇ ಲಿಂಕ್ ಸಿಗುತ್ತೆ. ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ನನ್ನದು ವೆಬ್ಸೈಟು ವಿಸಿಟ್ ಮಾಡ್ತಾಯಿರಿ ಅವಾಗವಾಗ ವೆಬ್ಸೈಟಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ, ಚೇಂಜಸ್ ಮಾಡೋಣ. ಯಾಕೆಂದರೆ ನೀವು ನೋಡ್ತಿರಲ್ಲ ವೆಬ್ಸೈಟ್ ಗೂಗಲಲ್ಲಿ, ಸೊ ಅದರಿಂದ. ಆಮೇಲೆ ಆ್ಯಡ್ಸ್ ಜಾಸ್ತಿ ಆದರೆ ಹೇಳಿ, ಆ್ಯಡ್ಸ್ನ ಸ್ವಲ್ಪ ರಿಮೂವ್ ಮಾಡೋಣ, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನು ಹಾಕಿಲ್ಲ, ಇವಾಗೂ ಕೂಡ ತುಂಬ ಕಮ್ಮಿನೇ ಹಾಕಿರೋದು. ಬಟ್ ನಿಮಗೆ ಜಾಸ್ತಿ ಟಾರ್ಚರ್ ಆಗ್ತಾಯಿದೆ ಆ್ಯಡ್ಸಿಂದ ಅಂತಂದರೆ ಹೇಳಿ, ರಿಮೂವ್ ಮಾಡೋಣ. ಸೊ ಅದು ಬಿಟ್ಟರೆ ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಂಗೆ ವೆಬ್ಸೈಟ್ಗೆ ಅವಾಗ ವಿಸಿಟ್ ಮಾಡ್ತಾಯಿರಿ. ಬಾಯ್.